ಅಧ್ಯಕ್ಷರು ಹಾಗೂ ಬ್ಯಾಂಕ್ನ ಚೇರ್ಮನ್ ಆದ ಶ್ರೀಯುತ ಅನಿಲ್ ಲೋಬೋ, ದಯಾಮಾತಾ ದೇವಾಲಯ ಪಾಣೀರು ಈ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ವಿಕ್ಟರ್, ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್, ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಸುಪೀರಿಯರ್ ಜನರಲ್, ನಮ್ಮ ಫಾದರ್ ಮುಲ್ಲರ್ ಸಂಸ್ಥೆಯ ಏಳಿಗೆಗೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡುವ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಬೆಳ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ CM ಸತ್ತಾರ್, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಧರ್ಮ ಭಗಿನಿಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗೌರವಾನ್ವಿತ ಅತಿಥಿಗಳೇ, ಮೊದಲನೇದಾಗಿ ಫಾದರ್ ಮುಲ್ಲರ್ ಸಂಸ್ಥೆಯ ಪರವಾಗಿ MCC ಬ್ಯಾಂಕ್ನ 22ನೇ ಶಾಖೆಯು ಫಾದರ್ ಮುಲ್ಲರ್ ಕಾಂಪ್ಲೆಕ್ಸಿನಲ್ಲಿ ಉದ್ಘಾಟನೆಗೊಂಡಿರುವ ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ಫೌಸ್ಟಿನ್ ಲುಕಸ್ ಲೋಬೋ ಹಾಗೂ ಪ್ರತ್ಯೇಕವಾಗಿ ಫಾದರ್ ಮುಲ್ಲರ್ ಹೋಮಿಯೋಪತಿ ವಿಭಾಗದಲ್ಲಿ ಇರುವ ಆಡಳಿತಾಧಿಕಾರಿ ವಂದನೀಯ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್, ಸಹ ಆಡಳಿತಾಧಿಕಾರಿ ವಂದನೀಯ ಫಾದರ್ ಅಶ್ವಿನ್ ಕ್ರಾಸ್ತಾ ಇವರ ಪರವಾಗಿ ನಿರ್ದೇಶಕರಿಗೆ, ಚೇರ್ಮನ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. ಇಂದಿನ ದಿನ ಫಾದರ್ ಮುಲ್ಲರ್ ಸಂಸ್ಥೆಯ ಅಂಗವಾದ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸಿನಲ್ಲಿ MCC ಬ್ಯಾಂಕಿನ 22ನೇ ಶಾಖೆಯ ಉದ್ಘಾಟನೆ. ಈ ಎರಡೂ ಸಂಸ್ಥೆಯಲ್ಲಿ ಒಂದು ರೀತಿಯ ಸಾಮ್ಯತೆಯು ನಮಗೆ ಎದ್ದು ಕಾಣುತ್ತಿದೆ. 114 ವರ್ಷದ ಇತಿಹಾಸದ MCC ಬ್ಯಾಂಕ್, ಇನ್ನೊಂದು ಕಡೆ 146 ಒಂದೂವರೆ ಶತಮಾನದ ಇತಿಹಾಸವಿರುವ ಫಾದರ್ ಮುಲ್ಲರ್ ಸಂಸ್ಥೆ. ಈ ಎರಡೂ ಸಂಸ್ಥೆಗಳ ಅಡಿಪಾಯ ಅಥವಾ ಫೌಂಡೇಶನ್ ಆಗಿದೆ ಸೇವೆ, ವಿಶ್ವಾಸ ಮತ್ತು ಮಾನವೀಯತೆ. ಇನ್ ಅ ವರ್ಡ್, ಸರ್ವಿಸ್ ಟು ಹ್ಯುಮ್ಯಾನಿಟಿ. ಆದ ಕಾರಣ ನಾನಿಂದು ಈ ಸಂಸ್ಥೆಯ ಫಾದರ್ ಮುಲ್ಲರ್ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡುವಾಗ ನಾನು ಆರೋಗ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಆರೋಗ್ಯ ಎಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಎಣಿಸುವುದು ದೈಹಿಕ ಆರೋಗ್ಯ, ರೋಗ ಇಲ್ಲದ ಸ್ಥಿತಿ. ಆದರೆ ಇನ್ನು ಹೋಲಿಸ್ಟಿಕ್ ಗ್ರೋತ್, ಸರ್ವತೋಮುಖವಾಗಿ ನಾವು ಆರೋಗ್ಯವನ್ನು ತೆಗೆದುಕೊಂಡರೆ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ. ಆರೋಗ್ಯವೆಂದರೆ ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಮತ್ತು ಆರ್ಥಿಕ ಆರೋಗ್ಯವೂ ಕೂಡ ಸೇರಿಕೊಂಡಿದೆ. ಖಂಡಿತವಾಗಿಯೂ ಈ ದೇರಳಕಟ್ಟೆಯ ಪರಿಸರವನ್ನು ನಾವು ನೋಡಿದರೆ ನಾವೆಲ್ಲರೂ ಭಾಗ್ಯವಂತರು. ಎಲ್ಲ ರೀತಿಯ ಆರೋಗ್ಯವು ನಮಗೆ ಸಿಗಲು ಎಲ್ಲ ರೀತಿಯ ಸಂಸ್ಥೆಗಳು ಇವೆ. ಉದಾಹರಣೆಗೆ ದೈಹಿಕ ಆರೋಗ್ಯವೆಂದರೆ ಈ ದೇರಳಕಟ್ಟೆಯ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಯೂನಿವರ್ಸಿಟಿಗಳು ಅಥವಾ ಹೆಲ್ತ್ ಸೆಕ್ಟರ್ ಆಸ್ಪತ್ರೆಗಳಿವೆ. ಅಲೋಪತಿ ಮಾತ್ರವಲ್ಲ, ಹೋಮಿಯೋಪತಿ, ಆಯುರ್ವೇದ, ಯೋಗ, ನ್ಯಾಚುರೋಪತಿ ಇಂತಹ ಆಸ್ಪತ್ರೆಗಳಿಂದ ನಮಗೆ ಈ ದೈಹಿಕ ಮತ್ತು ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯವು ಸಿಗುತ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡಿದರೆ ಆಧ್ಯಾತ್ಮಿಕ ಅಥವಾ ಸ್ಪಿರಿಚುವಲ್ ಆರೋಗ್ಯವನ್ನು ನಮಗೆ ಈಯಲು ಇಲ್ಲಿರುವಂತಹ ಪುಣ್ಯಕ್ಷೇತ್ರಗಳು ಆಗಿರಬಹುದು. ಸಂತ ಜೋಸೆಫರ ಪುಣ್ಯಕ್ಷೇತ್ರ, ಅತ್ತ ಹೋದರೆ ಕೊರಗಜ್ಜನ ಆ ಒಂದು ಪುಣ್ಯ ಸ್ಥಳ, ಅತ್ತ ಹೋದರೆ ಉಲ್ಲಾಲದ ದರ್ಗಾ ಅಥವಾ ಮಸೀದಿ, ಇದರೊಂದಿಗೆ ಇರುವಂತಹ ಬಹಳಷ್ಟು ಚರ್ಚ್, ಮಸೀದಿ ಮತ್ತು ದೇವಸ್ಥಾನಗಳು ನಮಗೆ ಸ್ಪಿರಿಚುವಲ್ ಹೆಲ್ತ್ ಅಥವಾ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನು ನೀಡುತ್ತದೆ. ಇದರೊಂದಿಗೆ ಸಾಮಾಜಿಕ ಆರೋಗ್ಯವನ್ನು ನೀಡಲು ನಾವು ಈಗಾಗಲೇ ನೋಡಿದ್ದೇವೆ. ಬಹಳಷ್ಟು ರಾಜಕೀಯ ಅಥವಾ ಸಾಮಾಜಿಕ ಮುಖಂಡರು ಬಹಳಷ್ಟು ಸೇವೆಯನ್ನು ನೀಡುತ್ತಾರೆ.
ಅನೇಕ ಶಾಲಾ ಕಾಲೇಜುಗಳ ಮುಖಾಂತರ, ವಿದ್ಯಾಭ್ಯಾಸದ ಮುಖಾಂತರ ಸಾಮಾಜಿಕ ಸೇವೆಯೂ ದೊರೆಯುತ್ತದೆ, ಸಾಮಾಜಿಕವಾಗಿ ಆರೋಗ್ಯವು ನಮಗೆ ಸಿಗುತ್ತದೆ. ಇನ್ನು ಇದಕ್ಕೆಲ್ಲವೂ ಬಹಳ ಅವಶ್ಯಕವಾಗಿರುವಂತಹ, ನಮಗೆ ಬೇಕಾಗಿರುವಂಥದ್ದು ಆರ್ಥಿಕ ಆರೋಗ್ಯ. ಆರ್ಥಿಕ ಅಥವಾ ಫಿನಾನ್ಷಿಯಲ್ ಹೆಲ್ತ್ ಎಂದರೆ ಕೇವಲ ಹಣ ಮಾತ್ರವಲ್ಲ, ಹಣ ಸಂಪಾದನೆ ಮಾತ್ರವಲ್ಲ, ಬದಲಾಗಿ ಆ ಹಣವನ್ನು, ಆ ಆರ್ಥಿಕತೆಯನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವುದು ಎಂಬುದೇ ಅದರ ಮೇನ್ ಉದ್ದೇಶವಾಗಿದೆ. ಆದ ಕಾರಣ ಈ ಸಂಸ್ಥೆಯ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನಲ್ಲಿ MCC ಬ್ಯಾಂಕ್ ತನ್ನ 22ನೇ ಶಾಖೆಯನ್ನು ಉದ್ಘಾಟನೆಗೊಳಿಸುವಾಗ ಈ ರೀತಿಯ ಆರ್ಥಿಕ ಸದೃಢತೆಗೆ, ಆರ್ಥಿಕ ರೀತಿಯ ಆರೋಗ್ಯಕ್ಕೆ ಖಂಡಿತವಾಗಿಯೂ ಅವರು ಒಂದು ಹೆಜ್ಜೆಯನ್ನು ನಮ್ಮೊಂದಿಗೆ ಜೋಡಿಸಿದ್ದಾರೆ. ಆದ ಕಾರಣ ಇಡೀ MCC ಬ್ಯಾಂಕ್ ಟೀಮಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳನ್ನು ಸಲ್ಲಿಸುವಾಗ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಯಾವಾಗ ನಾವು ಆರೋಗ್ಯದ ಬಗ್ಗೆ ಯೋಚಿಸುತ್ತೇವೋ ಆಗ ಸಾಧಾರಣವಾಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈಟಮಿನ್ ಅಥವಾ ವಿಟಮಿನ್ ಡೆಫಿಷಿಯನ್ಸಿಯ ಬಗ್ಗೆ ಹೇಳ್ತಾರೆ. ಈ ವಿಟಮಿನ್ ನಿನ್ನ ದೇಹದಲ್ಲಿ ಕಮ್ಮಿ ಇದೆ, ಆ ವಿಟಮಿನ್ ಕಮ್ಮಿ ಇದೆ ಅಂತೇಳಿ. ಈ ಎಲ್ಲ ವಿಟಮಿನ್ ನಮಗೆ ದೊರೆಯಬೇಕಾದರೆ ಇನ್ನೊಂದು ರೀತಿಯ ವಿಟಮಿನ್ ನಮಗೆ ಅಗತ್ಯವಿದೆ, ಅದು ವಿಟಮಿನ್ M, ಅಂದರೆ ವಿಟಮಿನ್ ಮಣಿ. ಈ ಹಣ ಅಥವಾ ಮಣಿ ಇದ್ದರೆ ಎಲ್ಲ ರೀತಿಯ ವಿಟಮಿನನ್ನು ಗಳಿಸಲು ನಮಗೆ ಸುಸೂತ್ರವಾಗುತ್ತದೆ, ಸಹಾಯವಾಗುತ್ತದೆ. ಯಾವುದೇ ಮನುಷ್ಯನ ಅನಾರೋಗ್ಯಕ್ಕೆ ಒಂದು ಕಾರಣವು ಆರ್ಥಿಕವಾಗಿ ಸದೃಢತೆ ಇಲ್ಲದಿರುವುದು ನಮಗೆ ಕಂಡು ಬರುತ್ತದೆ. ಆದ ಕಾರಣ ಬ್ಯಾಂಕಿಂಗ್ ಕ್ಷೇತ್ರದ ಮುಖಾಂತರ ವೆಲ್ ಪ್ಲಾನಿಂಗ್ ಮಾಡಿ ಇದನ್ನು ನಮಗೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆದ ಕಾರಣ ಈ ಬ್ಯಾಂಕಿನ ಶಾಖೆಯು ಉದ್ಘಾಟನೆಯು ಈ ಪರಿಸರದ ಜನತೆಯ ಸಮಗ್ರ ಆರೋಗ್ಯಕ್ಕೆ ಹೆಚ್ಚಿಸಲು ನಮಗೆ ಆಧಾರವಾಗಲಿ ಎಂದು ಆಶಿಸುತ್ತಾ, ಈ ಎರಡೂ ಸಂಸ್ಥೆಯು ಖಂಡಿತವಾಗಿಯೂ 100 ವರ್ಷಗಳನ್ನು ದಾಟಬೇಕಾದರೆ ಅಲ್ಲಿ ಬೇಕು ವಿಶ್ವಾಸ. ಖಂಡಿತವಾಗಿಯೂ ಈ ವಿಶ್ವಾಸದ ಮುಖಾಂತರ ಈ ಸಂಸ್ಥೆಯು ಮುಂದುವರಿಯುತ್ತಿರುವಾಗ ಇನ್ನಷ್ಟು ವಿಶ್ವಾಸದೊಂದಿಗೆ ಬಹಳಷ್ಟು ಶಾಖೆಗಳು ಉತ್ಪನ್ನವಾಗಲಿ, ಬಹಳಷ್ಟು ಜನರಿಗೆ ಈ MCC ಬ್ಯಾಂಕಿನ ಮುಖಾಂತರ ಬಹಳಷ್ಟು ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ, ಈ ಎರಡೂ ಸಂಸ್ಥೆಗಳು ಒಟ್ಟಾಗಿ ಆರೋಗ್ಯವಂತ, ಸಮೃದ್ಧ ಹಾಗೂ ಸ್ವಾವಲಂಬಿ ಸಮಾಜ ನಿರ್ಮಿಸಲು ಆ ಭಗವಂತನು ನಮಗೆಲ್ಲರಿಗೂ ಸಹಕಾರವನ್ನು ನೀಡಲಿ. ಅವನ ಆಶೀರ್ವಾದವು ನಮ್ಮೊಂದಿಗೆ ಸದಾಕಾಲ ಇರಲಿ ಎಂದು ಆಶಿಸುತ್ತಾ, ಈ ಸಂಸ್ಥೆಯ ಏಳಿಗೆಗೆ ವಹಿಸಿದ ಎಲ್ಲರಿಗೂ ನಾವು ಭಗವಂತನ ಆಶೀರ್ವಾದವನ್ನು ಆಶಿಸುತ್ತಾ, ಮಗದೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಆಶಿಸುತ್ತೇನೆ. ಆರೋಗ್ಯವಂತ ಸಮಾಜವನ್ನು ಇಲ್ಲಿ ಕಟ್ಟಲು ನಾವೆಲ್ಲರೂ ಒಂದಾಗಿ ಶ್ರಮಿಸುತ್ತಾ ಎನ್ನುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು.